ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇದು ಹುಣ್ಣಿಮೆ ದಿನದ ನನ್ನ ವಿಡಿಯೋ ಫ್ರೆಂಡ್ಸ್. ಇದನ್ನು ನಾನು ನೋಡಲಿ ನಾನೆಲ್ಲ ಹುಣ್ಣಿಮೆ ದಿನದ ಪೂಜೆಯನ್ನೆಲ್ಲ ನಾನು ಮಾಡಿದ್ದೀನಿ. ಇಲ್ಲಿ ಮಾಡಿ ಒಂದು ಸ್ವಲ್ಪ ನೈವೇದ್ಯ ಮಾಡ್ಕೊಂಡ್ರಾತ ಅಂತ ಹೇಳಿದ್ರೆ ಎಲ್ಲ ದೀಪ ಊದುಗಡ್ಡೆ ಎಲ್ಲ ಹಚ್ಚಿಟ್ಟು ಬಂದಿದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಕೇಸರಿ ಬಾತ್ ಮಾಡಿದ್ರಾತ ಅಂತ ಹೇಳಂದು. ಯಾಕಂದರೆ ಹೋಳಿಗೆ ಕಡುಬು ಮಾಡಿದರೆ ನಮ್ಮ ಮನೆಯಲ್ಲಿ ತಿನ್ನಕ್ಕೆ ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ. ಹಾಗಾಗಿ ನಾನು ನಮ್ಮ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಇಲ್ಲಿ ಕೇಸರಿ ಬಾತ್ ಮಾಡಿ ನೈವೇದ್ಯ ಮಾಡ್ತಿದ್ದೆ. ನಾನೀಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ನಾನು ಹುರಿದು ತೆಗೆದಿಟ್ಕೊಂಡಿನಿ. ಹಾಗೆ ಇಲ್ಲಿ ಬಾಂಬೆ ರವೆ ಅಂತಾರಲ್ಲ, ಅದನ್ನು ಈ ಬಟ್ಲಿಂದ ಒಂದು ಬಟ್ಲಷ್ಟು ನಾನು ರವೆ ತೊಗೊಂಡಿನಿ. ಅದನ್ನು ತುಪ್ಪ ಹಾಕಿ ಒಂದು ಸ್ವಲ್ಪ ಹುರಿದು ಎತ್ತಿಟ್ಕೊಂಡೆ. ಮತ್ತು ಇದಕ್ಕೆ 1 ಲೋಟ ರವಾಗ ನಾನು 3 ಲೋಟ ನೀರು ತೊಗೊಂಡಿದ್ದೀನಿ. ಅಂದರೆ 1 ಲೋಟ ಹಾಲು 2 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ಇಲ್ಲೇ ತೊಗೊಂಡು ಅದನ್ನು ಹಾಲು ಹಾಕಿ ನೀರು ಹಾಕಿ ಕುದಿಸ್ಕೊತಿದ್ದೀನಿ. ನೀರು ಕುದ್ದಾದಮೇಲೆ ನಾನು ಹುರಿದಿಟ್ಟಿರುವಂಥ ರವಾನ ಇಲ್ಲಿ ಹಾಕಿ ಗಂಟಾಗದೇ ಇರೋ ರೀತಿ ನಾನು ಇದನ್ನು ಕಲಿಸ್ಕೊತೀನಿ, ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಅದೇ ಬಟ್ಲಲ್ಲೇ ನಾನು ಸಕ್ಕರೆನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಬಟ್ಲ ಸಕ್ಕರೆ ರವಾಗೆ 1 ಬಟ್ಲು ಸಕ್ಕರೆನ ನಾನು ಇಲ್ಲಿ ತೊಗೊಂಡಿದ್ದೀನಿ. 3 ಲೋಟದಷ್ಟು 1 ಲೋಟ ಹಾಲು 2 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ತೊಗೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಹುರಿದಿಟ್ಟಿರುವಂಥ ದ್ರಾಕ್ಷಿ ಗೋಡಂಬಿನ ಇಲ್ಲಿ ಹಾಕಿದ್ದೀನಿ. ಹಾಕಿ 1 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮುಚ್ಚಿ 1-2 ನಿಮಿಷ ಮುಚ್ಚಿಟ್ಬಿಟ್ರೆ ನಮ್ಮ ಕೇಸರಿ ಬಾತು ರೆಡಿ ಆಗುತ್ತೆ. ಇಲ್ಲಿ ನಾನು ಅದನ್ನ ನೈವೇದ್ಯ ಮಾಡ್ತೀನಿ. ನೈವೇದ್ಯಕ್ಕೆ ನಾನು ಏನು ಮಾಡ್ತೀನಿ, ಯಾವಾಗಿದ್ರೂ ನಾವು ಒಂದು ಸ್ವಲ್ಪ ಅಡುಗೆ ಮಾಡಿ ಆದಮೇಲೆ ಹೆಗಲು ತೊಳೆಯೋದು ಅಂತ ಹೇಳ್ತಾರೆ. ನಾನು ಅದನ್ನ ನೀರು ತೊಗೊಂಡು ಒಂದು ಸ್ವಲ್ಪ ಆದಮೇಲೆಲ್ಲ ನೀರು ತೊಗೊಂಡು ಒರೆಸಿ ಹಾಗೆ ಒಂದು ಸ್ವಲ್ಪ ನಮಸ್ಕಾರ ಮಾಡಿ ನಾನು ನೈವೇದ್ಯಕ್ಕೆ ಬಟ್ಲಿಗೆ ಹಾಕ್ಕೊಂಡು ನಾನಿಲ್ಲಿ ದೇವರಿಗೆ ನೈವೇದ್ಯ ಮಾಡ್ತೀನಿ. ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಂದು ನೈವೇದ್ಯ ಮಾಡಿ ಒಂದು ಹೂವನ್ನು ಅದರಲ್ಲಿಟ್ಟು ಊದುಗಡ್ಡಿ ಬೆಳಗಿ ಮತ್ತು ನಾನಿಲ್ಲಿ ಧೂಪನೂ ಹಚ್ಚಿಟ್ಟಿದ್ದೀನಿ. ನನ್ನ ಹುಣ್ಣಿಮೆ ಪೂಜೆ ನಾನು ಜಾಸ್ತಿ ಇದನ್ನಾಗಿ ಏನು ಮಾಡೋಂಗಿಲ್ಲ, ಇಷ್ಟೇ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿರ್ತೀನಿ. ಇಲ್ಲಿಗೆ ನನ್ನ ಪೂಜೆ ಮುಗೀತು. ಸಾಯಂಕಾಲ ಟೈಮ್ದಲ್ಲಿ ನಾನು ಸ್ವಲ್ಪ ಲೋಬಾನ ಹಾಕ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ದಿನ ಲೋಬಾನ ಹಾಕಿದರೆ ನೆಗೆಟಿವ್ ಎನರ್ಜಿ ಇರಲ್ಲ ಅಂತ ಅಂತೇಳಂದು ನಾನು ಲೋಬಾನ ಒಂದು ಹಾಕ್ತಿರ್ತೀನಿ. ಆಮೇಲೆ ಇಲ್ಲೊಂದು ಫ್ರಿಜ್ಜನ್ನು ನಾನು ಕ್ಲೀನ್ ಮಾಡಿರೋದು ವಿಡಿಯೋನ, ಡೀಪ್ ಕ್ಲೀನ್ ಮಾಡಿರೋ ವಿಡಿಯೋನ ನಾನು ಹಾಕಿದ್ದೀನಿ. ಈ ರೀತಿ ಎಲ್ಲ ತುಂಬ ಹೋಗಿರುತ್ತೆ ಫ್ರೆಂಡ್ಸ್ ಫ್ರಿಜ್ಜು. ನಾನು ಇದನ್ನು ಖಾಲಿ ಇರೋಂಥ ಫ್ರಿಜ್ ಯಾವ ರೀತಿ ತುಂಬ ಕಾರಣ ಅಂದರೆ ನಾವು ಎದುರಿಗೆನೇ ತುಂಬ್ಕೊಂಡ್ಬಿಡ್ತೀವಿ. ಹಿಂದೆ ಇಟ್ಟರೆ ಎಲ್ಲ ಸಾಮಾನು ಕೆಟ್ಟು ಹೋಗುತ್ತೆ ಅನ್ನೋ ಒಂದು ಇದಕ್ಕೆ ನಾನು ಮುಂದೆ ಇಟ್ಕೊಂಡಿರ್ತೀನಿ. ಹಾಗಾಗಿ ಫುಲ್ಲಾಗಿ ಫ್ರಿಜ್ಜು ತುಂಬೋದಂಗೆ ಕಾಣಿಸ್ತೈತಿ. ಈಗ ನಾನು ಯಾವ ರೀತಿ ನಾನು ಹೊಂದಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡ್ರಲ್ಲೇ. ಈ ಫ್ರೀಝರಲ್ಲಿ ನಾನು ಜಾಸ್ತಿ ಯಾವತ್ತೂ ಏನು ತುಂಬಂಗಿಲ್ಲ. ಏನಾದರೂ ಐಸ್ ಮಾಡಿದರೆ ಅಷ್ಟೇ, ಇಲ್ಲಾಂದರೆ ಬೆಣ್ಣೆ ಮಾಡೋದಕ್ಕೆ ಕೆನೆ ಇಟ್ಟಿರ್ತೀನಿ. ಈ ಹಾಲಿನ ಟ್ರೇ ಮಾತ್ರ ನಮ್ದು ಯಾವಾಗಿದ್ರೂ ತುಂಬಿದ್ದೇ ಇರ್ತೈತಿ. ಯಾಕಂದರೆ ನಾವು ಹಾಲನ್ನು ಇಲ್ಲಿ ಮನೆಗೆ ತಂದು ಕೊಡೋಂಗಿಲ್ಲ. ನಾವು ಒಂದೊಂದು ಸರ್ತಿ 1.5 ಲೀಟ್ರು 2 ಲೀಟ್ರ್ ತಂದು ಇಟ್ಕೊಂಡಿರ್ತೀವಿ. ಹಾಗಾಗಿ ಇಲ್ಲಿ ಫ್ರೆಶ್ ಕ್ರೀಮು, ಚೀಸು, ಬೆಣ್ಣೆ ಮತ್ತು ಪನ್ನೀರು, ಹಾಲು, ಮೊಸರು ಇದು ಯಾವಾಗಿದ್ರೂ ಒಂದು ಸ್ವಲ್ಪ ತುಂಬಿದ್ದೇ ಇರ್ತೈತಿ. ಇದನ್ನು ಮಾತ್ರ ಖಾಲಿ ಇರೋಂಗಿಲ್ಲ. ಇಲ್ಲಿ ಕೆಳಗೆ ನಾನು ಒಂದು ಸ್ವಲ್ಪ ಡೆಸಿಕೇಟೆಡ್ ಪೌಡ್ರ್ ಐತಿ, ಅದನ್ನು ನಾನು ಡಬ್ಬದ ಹಾಲು ಹಾಕಿಟ್ಟಿದ್ದೀನಿ. ನಾನು ಅಡುಗೆನ ಜಾಸ್ತಿ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಂಗಿಲ್ಲ. ಒಂದು ಸ್ವಲ್ಪ ನಾನ್ ವೆಜ್ ಇರೋದ್ರಿಂದ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇವತ್ತು ತಿನ್ನಲ್ಲ ಹುಣ್ಣಿಮೆ ಅಂತೇಳಂದು. ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿನ ನಾನು ಹೆಚ್ಚಿಟ್ಕೊಂಡಿದ್ದೆ. ಇಲ್ಲಿ ಒಣ ಕೊಬ್ಬರಿನ ಫ್ರಿಜ್ಜಿಂದ ಹೊರಗೆ ತೆಗೆದಾಗ ಭಾಳ ಗಟ್ಟಿ ಇರ್ತಾವೆ. ಸ್ವಲ್ಪ ಗ್ಯಾಸ್ ಮೇಲೆ ನಾವು ಅದನ್ನ ಬಿಸಿ ಮಾಡಿದಾಗ ಅದು ಮೆದುವಾಗುತ್ತೆ ಫ್ರೆಂಡ್ಸ್. ಇದೊಂದು ಟಿಪ್ಸ್ ನಿಮಗೆ. ಹಾಗೆ ಇಲ್ಲಿ ನಾನು ತರಕಾರಿನ ಈ ಡಬ್ಬದಲ್ಲಿ ಹಾಕಿ ಚೆನ್ನಾಗಿ ಹಿಂದೆ ಮುಂದೆ ಪೂರ್ತಿಯಾಗಿ ಡಬ್ಬದಲ್ಲಿ ಹಾಕಿ ಹೊಂದಿಸಿಟ್ಕೊಂಡಿದ್ದೀನಿ. ಹಾಗೆ ಈ ಡಬ್ಬದಲ್ಲೂ ತರಕಾರಿ ಎಲ್ಲನೂ ಇದು ಪೂರ್ತಿಯಾಗಿ ತರಕಾರಿ. ಇದು ಕ್ಯಾಬೇಜು ಮತ್ತು ಆಲೂಗಡ್ಡೆ. ನಾನು 15ರಿಂದ 20 ದಿನದವರೆಗೂ ಯಾವ ರೀತಿ ತರಕಾರಿನ ಜೋಡಿಸಿ ಫ್ರೆಶ್ಶಾಗಿ ಇಟ್ಕೋಬೋದು ಅಂತ ಹೇಳಂದು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋನು ನೋಡಿರಿ. ಹಾಗೆ ಈ ಡೀಪ್ ಕ್ಲೀನ್ ಅಂತ ಹೇಳಂದು ಫ್ರಿಜ್ ಡೀಪ್ ಕ್ಲೀನ್ ಅದನ್ನೂ ಹಾಕಿದ್ದೀನಿ. ಅದನ್ನು ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೊಂದು ಸಣ್ಣದೊಂದು ರಟ್ಟಿನ ಬಾಕ್ಸ್ ಇಟ್ಕೊಂಡು ನಾನಿಲ್ಲಿ ಇದರಲ್ಲಿ ನೋಡಿರಿ ಅರಿಶಿನ ಕೊಂಬು ಮತ್ತು ಅಡಿಕೆ ಬೆಟ್ಟ ಇವೆಲ್ಲ ಸುಮ್ಮನೆ ಭಾಳ ದಿನಕ್ಕೆ ಬೇಕಾಗುತ್ತಲ್ಲ. ಹಾಗಾಗಿ ಇವೆಲ್ಲ ಏನಿದಾವು ಇವು ಸ್ವಲ್ಪ ಉಳಿದಿರೋದನ್ನು ನಾನು ಫ್ರಿಜ್ನಲ್ಲಿ ಮತ್ತು ಈ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೀನಿ. ನೋಡ್ರಿ ಎಳ್ಳು ಸ್ವಲ್ಪನೇ ಎಳ್ಳದಾವು. ಅವೆಲ್ಲ ಹೊರಗೆ ಇಡೋದ್ರಿಂದ ನಾವು ಹಾಳಾಗ್ತಾವೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಆಮೇಲೆ ಕಾರ್ನ್ಫ್ಲೋರು ಇವನ್ನಷ್ಟು ನಾನು ಇಟ್ಕೊಂಡಿನಿ. ಹಾಗೆ ಚಿರೋಟಿ ರವೆ ನಾನೇನು ಎಕ್ಸ್ಟ್ರಾ ಡಬ್ಬಕ್ಕೆ ಹಾಕಿ ಉಳಿದಿರೋದನ್ನು ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಇರೋದನ್ನು ನಾನು ಇಟ್ಕೊಂಡಿದ್ದೀನಿ. ಎಳ್ಳು ಮಾತ್ರ ಸ್ವಲ್ಪನೇ ಇರೋದ್ರಿಂದ ಅದ್ರಾಗ ಹಾಕಿಟ್ಟಿನಿ. ಹಾಗೆ ಇಲ್ಲಿ ಶುಂಠಿನ ನಾನು ಮುಚ್ಚಿಲ್ಲ, ಅದು ಕ್ಯಾಪ್ ಮೇಲೆ ಮುಚ್ಚಿಟ್ರೆ ಅದೊಂಥರ ಏನೋ ಅಂಟಾದಂಗೆ ಹಾಕೊಂಡ್ಬಿಟ್ಟಿತ್ತು. ಹಾಗಾಗಿ ನಾನು ಕ್ಯಾಪ್ ಮುಚ್ಚಿದ್ದೇನೆ, ಅದನ್ನು ಶುಂಠಿನ ಇಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ನಾನು ಯಾವತ್ತೂ ತರಕಾರಿ ಹಾಕಿಲ್ಲ ಫ್ರೆಂಡ್ಸ್. ಇದೊಂಥರ ಇದು ಕಿರಾಣಿ ಅಂಗಡಿದಾಗ ನಮ್ಮದು ಸ್ಟೋರೇಜ್ ಬಾಕ್ಸ್ ಆಗಿಬಿಟ್ಟೈತಿ ಇದು. ಯಾಕಂದ್ರೆ ನಾನು ಯಾವುದೇ ಇದು ತಂದ್ರೂ ಒಂದು ಸ್ವಲ್ಪ ಎಷ್ಟೇ ನಾವು ಕಿರಾಣಿ ಸಾಮಾನು ತರಕ್ಕೆ ಹೋದ್ರೂ ಸ್ವಲ್ಪ ನಮ್ಮ ಮನೆಯಾಗ ಇರ್ತೈತಿ. ಹಾಗಾಗಿ ಅದು ಬಿಟ್ಟು ಬರೋಕ್ಕೂ ಮನಸ್ಸಾಗಲ್ಲ, ತೊಗೊಂಬರೋಕ್ಕೂ ಇದಾಗಲ್ಲ. ಹಾಗಾಗಿ ನಾನು ಏನು ಮಾಡಿರ್ತೀನಿ, ತಂದಿರ್ತೀನಲ್ಲ ಡಬ್ಬಕ್ಕೆ ಹಾಕಿ ಉಳಿದಿರೋದನ್ನು ನಾನು ಎಕ್ಸ್ಟ್ರಾ ಇರೋದನ್ನು ಇಲ್ಲಿ ಇಟ್ಕೊಂಡಿರ್ತೀನಿ. ಅಂದ್ರೆ ಇದು ಯಾವಾಗಾದರೂ ತೆಗೆಯಕ್ಕೆ ಬರ್ತೈತೆ ಅಂತೇಳಂದು ಇಲ್ಲಿ ನೋಡ್ರಿ ನನಗೆ ಇವು ಕುಸುಬಿ ಕಾಳು ಭಾಳ ದಿನಕ್ಕೊಮ್ಮೆ ನಾವು
ಅಕ್ಕಿ ಪಾಯಸ ಮಾಡೋದು. ಹಾಗಾಗಿ ಕುಸುಬಿ ಕಾಳು. ಆಮೇಲೆ ಇದು ಹವೀಜ. ಈ ಹವೀಜ ನಾನು ಇದನ್ನು ಮಾಡಿಟ್ಕೊಂಡು ಧನಿಯಾ ಕಾಳು ಅಂತಿರಲ್ಲ ಅದು ನಾನು ಮಸಾಲೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದು ಯಾವಾಗಾದರೂ ಹಬ್ಬಕ್ಕೋಸ್ಕರ ನಮಗೆ ಕಟ್ಟಿನ ಸಾರು ಮಾಡಿದಾಗ ಬೇಕಾಗುತ್ತೆ ಅಂತೇಳಂದು ಅದನ್ನಲ್ಲಿ ಇಟ್ಕೊಂಡಿನಿ. ಹಾಗೆ ಇಲ್ಲಿ ಬಾದಾಮಿ, ಗೋಡಂಬಿ, ಹಾಗೆ ಒಂದು ಸ್ವಲ್ಪ ಪಿಸ್ತಾ ಇವನಷ್ಟು ಇಲ್ಲಿ ಡಬ್ಬಕ್ಕೆ ಹಾಕಿ ನಾನು ಉಳಿದಿರೋದನ್ನು ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಯಾವಾಗಾದರೂ ಒಂದು ಸರ್ತಿ ಇದು ತೆಗೆಯೋದು. ಹಾಗಾಗಿ ಇದು ಯಾವಾಗಿದ್ರೂ ಇಲ್ಲಿ ಹೀಗೆ ಇದನ್ನೇ ತುಂಬಿಟ್ಟಿರ್ತೇನೆ ನಾನು. ಯಾವತ್ತೂ ಅದರಲ್ಲಿ ತರಕಾರಿನ ಹಾಕಿ ಇಟ್ಟಿರೋದಿಲ್ಲ. ಇಲ್ಲಿ ಡೋರ್ ಹತ್ರ ಬಂದರೆ ನಾನು ಇದನ್ನೊಂದು ಸ್ವಲ್ಪ ಇಲ್ಲಿ ಏನದು ಆರೆಂಜ್ ಪೀಲ್ ಇದು ಇರುತ್ತಲ್ಲ ಪೌಡ್ರು, ಅದನ್ನ ಇಟ್ಕೊಂಡಿದ್ದೀನಿ. ಆರೆಂಜ್ ಸಿಪ್ಪೆದು ಪೌಡ್ರು ಇಟ್ಕೊಂಡಿನಿ. ಹಾಗೆ ಗುಲಾಬಿ ಪಕಳಿ ಪೌಡ್ರು ಅಂದ್ರೆ ಗುಲಾಬಿ ಹೂವಿನ ಪೌಡ್ರು ಅಂದ್ರೆ ನನಗಿದು ಸ್ಕಿನ್ ಕೇರೋಗೆ ಬೇಕಂತೇಳಿ ಅಂದು ನಾನು ಇದನ್ನ ಇಟ್ಕೊಂಡಿನಿ. ಒಂದು ಸ್ವಲ್ಪ ಕಸ್ತೂರಿ ಅರಿಶಿನ ಅದನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ರಿ ಈ ಕಡೆ ಒಂದು ಸ್ವಲ್ಪ ಸೋಯಾ ಚಂಕ್ಸು, ಹಾಗೆ ಇಡ್ಲಿ ರವೆ ಮತ್ತು ಅಲ್ಲಿ ಸೋಯಾಬೀನ್ ಕಾಳು ಒಂದು ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಇದಕ್ಕೆ ಬಂದರೆ ಯೂಟಿಲಿಟಿ ಬಾಕ್ಸಿಗೆ ಬಂದರೆ ನಾವು ಇಲ್ಲಿ ಸ್ವಲ್ಪ ಕಟ್ ಮಾಡಿರೋವಂಥ ಧನಿಯಾ ಪೌಡ್ರು, ಹಾಗೆ ಇಲ್ಲಿ ಸೂಪು ಮತ್ತು ಇವೆಲ್ಲ ಪುಳಿಯೋಗರೆ, ಆಮೇಲೆ ಬಿಸಿಬೇಳೆಭಾತ್ ಪೌಡ್ರು ಇವನ್ನೆಲ್ಲ ಕಟ್ ಮಾಡಿರೋದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಕಟ್ ಮಾಡದೇ ಇರೋದನ್ನು ನಾನು ಹೊರಗೆ ಇಟ್ಕೊಂಡಿರ್ತೀನಿ. ಇದೊಂದು ಸ್ವಲ್ಪ ಸಾಸು ಮತ್ತು ವಿನಿಗರು ಇವೆಲ್ಲನೂ ಇದು ನೋಡ್ರಿ ಪಿಸ್ತಾ ಇದರಲ್ಲಿ ಹಾಕಿದ್ದೀನಿ. ಮತ್ತು ಹಿಂದೆ ಅದು ಏನದು ಅಕ್ರೋಟು, ಗೋಡಂಬಿ, ಬಾದಾಮಿ ಎಲ್ಲನೂ ದ್ರಾಕ್ಷಿ ಎಲ್ಲನೂ ಹಾಕಿ ಒಂದು ಡಬ್ಬದಲ್ಲಿ ಹಾಕಿ ಇಲ್ಲಿ ಇಟ್ಕೊಂಡಿದ್ದೀನಿ. ಉಳಿದಿರೋದನ್ನು ನಾನು ಅಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಒಂದು ಅರ್ಧ ಡಜನ್ ಮೊಟ್ಟೆ ಇದಾವೆ, ಇದನ್ನು ಇದರಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಮೇಲೆ ಒಂದು ನೇಲ್ ಪಾಲಿಶು, ಹಾಗೆ ಒಂದು ಸ್ವಲ್ಪ ಕಸಕಸಿ, ಮತ್ತು ಇಲ್ಲಿ ಇದು ಬರ್ಗರ್ ಜೊತೆಗೆ ಬಂದಿರೋವಂಥದ್ದು ಯಾವುದಕ್ಕಾದರೂ ಬರುತ್ತೆ ಅಂತೇಳಂದು ಹಾಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಅದನ್ನು ಕಟ್ಟು ಮಾಡಿಲ್ಲ. ಮತ್ತು ಈ ಕಡೆ ಬಂದರೆ ಇವಷ್ಟು ಬಾಕ್ಸಸ್ಸು ಎಲ್ಲ ನನಗೆ ಪಾವ್ ಭಾಜಿ ಮಸಾಲ ಮತ್ತು ಇದು ಬಿರಿಯಾನಿ ಮಸಾಲ, ಕಸ್ಟರ್ಡ್ ಪೌಡ್ರ್ ಇವನ್ನೆಲ್ಲ ನಾನಿಲ್ಲಿ ಹೊಂದಿಸಿಟ್ಕೊಂಡಿದ್ದೀನಿ. ನೋಡಿರಿ ಈ ರೀತಿ ಎಲ್ಲ ನಾನು ಹೊಂದಿಸಿ ಫ್ರಿಜ್ಜನ್ನು ರೆಡಿ ಇಟ್ಕೊಂಡಿನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಾನು ಫ್ರಿಜ್ ಡೀಪ್ ಕ್ಲೀನ್ ಮಾಡೋದು ಹೇಗೆ ಅಂತಾನೂ ಹಾಗೆ ತೋರಿಸಿದ್ದೀನಿ. ಆಮೇಲೆ ಡೋರ್ ಕ್ಲೀನ್ ಮಾಡೋದು ಹೇಗೆ ಅಂತ ಅದನ್ನೂ ತೋರಿಸಿದ್ದೀನಿ. ವಿಡಿಯೋ ಇದ್ದಾವೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಹಾಗೆ 15ರಿಂದ 20 ದಿನಗಳವರೆಗೂ ನಾವು ಫ್ರೆಶ್ ಆಗಿ ಹೇಗೆ ತರಕಾರಿ ಇಟ್ಕೋಬೇಕು ಅನ್ನೋದನ್ನು ವಿಡಿಯೋ ನಾನು ಹಾಕಿದ್ದೀನಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನೋಡ್ರಿ ನಮ್ಮ ಫ್ರಿಜ್ಜು ಎಷ್ಟು ನೀಟಾಗಿ ರೆಡಿ ಆಗೈತಿ. ಜಾಸ್ತಿ ತುಂಬಿಟ್ಕೊಂಡ್ಬಿಡ್ತೀವಿ, ಮುಂದೆ ಇರೋದ್ರಿಂದ ಫುಲ್ಲಾಗಿ ತುಂಬಿದಂಗೆ ಕಾಣಿಸ್ತೈತಿ. ಇದನ್ನು ನೀಟಾಗಿ ಹೊಂದಿಸಿದಾಗ ನಮಗೆ ಇಷ್ಟುಕೊಂಡು ಜಾಗ ಕಾಣಿಸ್ತೈತಿ. ಇದರಲ್ಲಿ ಇಡ್ಲಿ ಅಂಥದ್ದೇನಾದರೂ ಹಿಟ್ಟಿದ್ರೆ ಇದರಲ್ಲಿ ಇಡೋದಕ್ಕೆ ನಮಗೆ ಜಾಗ ಆಗುತ್ತೆ. ಬಾಯ್ ಫ್ರೆಂಡ್ಸ್, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಬಾಯ್.